ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಈ ವಾರ ನಾಮಿನೇಟ್ ಆಗಿದ್ದ ಸ್ಪರ್ಧಿಗಳಿಗೆ ವೋಟ್ ಹಾಕಲು ಹೋದಾಗ ವೋಟಿಂಗ್ ಲೈನ್ ಕ್ಲೋಸ್ ಆಗಿತ್ತು. ಇದನ್ನು ನೀವು ಗಮನಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ವಾರದ ವೋಟಿಂಗ್ ಲೈನ್ ಕ್ಲೋಸ್ ಆಗಿದ್ದರೂ ಸ್ಪರ್ಧಿಗಳಿಗೆ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದರು. ಅದೂ ಕೂಡ ನಾಮಿನೇಟ್ ಮಾಡುವ ಅಧಿಕಾರವನ್ನ ಕ್ಯಾಪ್ಟನ್ ರಾಶಿಕಾಗೆ ಮಾತ್ರ ನೀಡಿದ್ದರು. ಈ ವಾರದ ವೋಟಿಂಗ್ ಲೈನ್ ಕ್ಲೋಸ್ ಇದ್ದರು ಶಾಕಿಂಗ್ ಎಲಿಮಿನೇಷನ್ ಆಗಿದೆ. ಹೌದು ಗೆಳೆಯರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರಲ್ಲ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಿದ್ದಾರೆ, ಅಂದ್ರೆ ಎಲಿಮಿನೇಟ್ ಆಗಿದ್ದಾರೆ. ಬನ್ನಿ ಆ ಇಬ್ಬರು ಸ್ಪರ್ಧಿಗಳು ಯಾರಂತ ಹೇಳುತ್ತೇನೆ. ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿದ್ದ ರಜತ್ ಮತ್ತು ಚೈತ್ರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಇವರು ಕೇವಲ 2 ವಾರಕ್ಕೆ ಮಾತ್ರ ಬಂದಿದ್ದರು, ಆದರೆ ಇವರಿಬ್ಬರಿಂದ ಕಂಟೆಂಟ್ ಸಿಗ್ತಾ ಇದೆ ಅಂತ ಬಿಗ್ ಬಾಸ್ ಇವರನ್ನು ಉಳಿಸಿಕೊಂಡಿದ್ದರು. ಇದನ್ನು ಬಿಗ್ ಬಾಸ್ ಮೊದಲೇ ಅವರಿಗೆ ಹೇಳಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಇವರಿಬ್ಬರು ಹೊರಗೆ ಹೋಗಿರುವುದರಿಂದ ಉಳಿದ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ. ರಜತ್ ಮತ್ತು ಚೈತ್ರ ಇವರಿಬ್ಬರಿಗೂ ಈ ವಾರ ಕೊನೆಯ ವಾರ ಆಗಿದ್ದರಿಂದ ನಾಮಿನೇಟ್ ಮಾಡುವ ಅಧಿಕಾರವನ್ನು ಕ್ಯಾಪ್ಟನ್ ರಾಶಿಕಾಗೆ ಬಿಗ್ ಬಾಸ್ ನೀಡಿದರು. ಕೇವಲ ಒಬ್ಬರೇ ಇಡೀ ಮನೆಯನ್ನು ನಾಮಿನೇಟ್ ಮಾಡಲು ಕೊಟ್ಟರೆ ತಮಗೆ ಬೇಕಾದವರನ್ನು ಸೇವ್ ಮಾಡಿ ಉಳಿದವರನ್ನು ನಾಮಿನೇಟ್ ಮಾಡುತ್ತಾರೆ. ಆಗ ಅದು ಅನ್ಫೇರ್ ಗೇಮ್ ಆಗುತ್ತೆ. ಹಾಗಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಗಣನೆಗೆ ಬರುವುದಿಲ್ಲ. ರಜತ್ ಮತ್ತು ಚೈತ್ರ ಇಬ್ಬರೂ ತಮ್ಮ 100% ಕೊಟ್ಟು ಆಟ ಆಡಿದ್ದರು. ಇವರಿಬ್ಬರಿಗೂ ಬಿಗ್ ಬಾಸ್ ಮತ್ತು ಕಿಚ್ಚ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮನೆಯಿಂದ ಕಳಿಸಿದರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.